ಓಕೆ ಎಸ್ ಈಗ ಎಂಡೋಜಿನಸ್ ಆರ್ಎನ್ಎ ಇಂಟರ್ಫರೆನ್ಸ್ ನಾವು ನೋಡಿದ್ವಿ. ಎಂಡೋಜಿನಸ್ ಅಂದ್ರೆ ಹೇಳಿದ್ರು ನೆಮ್ಯಾಟೋಡ್ ಸ್ಪೆಸಿಫಿಕ್ ಜೀನ್ ಅನ್ನು ಹೋಸ್ಟ್ ಪ್ಲಾಂಟ್ ಒಳಗೆ ಎಗ್ರೋಬ್ಯಾಕ್ಟೀರಿಯಂ ವೆಕ್ಟರ್ ಯೂಸ್ ಮಾಡಿ ಇಂಟ್ರೊಡ್ಯೂಸ್ ಮಾಡ್ತೀವಿ. ಓಕೆ, ಬಿಕಾಸ್ ಆಫ್ ದಟ್ ರೀಸನ್ ನೆಮ್ಯಾಟೋಡ್ mRNA ಅಲ್ಲಿ ಹೋಸ್ಟ್ ಪ್ಲಾಂಟ್ ಬಾಡಿ ಒಳಗೆ ಎಂಟರ್ ಆದಾಗ, ಸಾರಿ ನೆಮ್ಯಾಟೋಡ್ ಎಂಟರ್ ಆಗಿ mRNA ಪ್ರೊಡ್ಯೂಸ್ ಆದಾಗ ಹೋಸ್ಟ್ ಪ್ಲಾಂಟ್ ಒಳಗೆ ಆಲ್ರೆಡಿ ಏನಾಗಿರುತ್ತೆ ಅಂದ್ರೆ ಸೆನ್ಸ್ ಮತ್ತೆ ಆಂಟಿಸೆನ್ಸ್ ಎರಡೂ ಸ್ಟ್ರಾಂಡ್ಸ್ ಆರ್ಎನ್ಎ ಅಲ್ಲಿ ಡಿಎಸ್ ಆರ್ಎನ್ಎ ಇರುತ್ತೆ. ಆ ಆರ್ಎನ್ಎ ಏನ್ ಮಾಡುತ್ತೆ, ಇಮಿಡಿಯೇಟ್ಲಿ ಈ ನೆಮ್ಯಾಟೋಡ್ ಆರ್ಎನ್ಎ ಜೊತೆಗೆ ಬೈಂಡ್ ಆಗಿ ಆ ಆರ್ಎನ್ಎ ಟ್ರಾನ್ಸ್ಲೇಷನ್ ಪ್ರಿವೆಂಟ್ ಮಾಡುತ್ತೆ. ದಟ್ ಇಸ್ ಟು ಬಿ ಎಂಡೋಜಿನಸ್ ಮೆಥಡ್ ಅಂತ ಹೇಳ್ತೀವಿ. ಎಕ್ಸೋಜಿನಸ್ ಅಂತಂದ್ರೆ ಹೆಸರೇ ಹೇಳುತ್ತೆ, ಹೊರಗಡೆಯಿಂದ ಈ ಡಿಎಸ್ ಆರ್ಎನ್ಎ ನ ಇಂಜೆಕ್ಟ್ ಮಾಡೋದು. ಓಕೆ, ದ ಡಿಎಸ್ ಆರ್ಎನ್ಎ ಇಂಜೆಕ್ಟೆಡ್ ಇನ್ ಟು ದಿ ಹೋಸ್ಟ್ ಪ್ಲಾಂಟ್ ಫ್ರಮ್ ಔಟ್ಸೈಡ್. ಓಕೆ, ಎಸ್ ದಿ ಡಬಲ್ ಸ್ಟ್ಯಾಂಡರ್ಡ್ ಆರ್ಎನ್ಎ ds RNA double strand RNA injected into the host plant injected into the host plant double stranded RNA injected into the host plant from outside ಓಕೆ ಎಸ್ ಹೊರಗಿಂದ ನಾವು ಡಬಲ್ ಸ್ಟ್ಯಾಂಡ್ ಆರ್ಎನ್ಎ ನ ಇಂಜೆಕ್ಟ್ ಮಾಡ್ತೀವಿ, ಅದಕ್ಕೆ ಇದನ್ನ ನಾವು ಎಕ್ಸೋಜಿನಸ್ ಅಂತ ಕರಿತೀವಿ. ದ ಡಿಎಸ್ ಆರ್ಎನ್ಎ ಇಂಜೆಕ್ಟೆಡ್ ಇನ್ ಟು ದಿ ಹೋಸ್ಟ್ ಪ್ಲಾಂಟ್ ಫ್ರಮ್ ಔಟ್ಸೈಡ್ called exogenous RNA interference. ಓಕೆ ಎಸ್ ಎಕ್ಸೋಜಿನಸ್ RNA interference ಅಂತ ಕರಿತೀವಿ. ಓಕೆ, ಇಲ್ಲಿ ಡಿಎಸ್ ಆರ್ಎನ್ಎ ನ ಏನ್ ಮಾಡಿರ್ತೀವಿ ಅಂತಂದ್ರೆ ಕ್ಲೀವ್ ಮಾಡಿರ್ತೀವಿ 21 to 23 ಸೆಗ್ಮೆಂಟ್ಸ್. ಅದು ಯಾವುದು ಅಂದ್ರೆ ಎನ್ಸೈಮ್ ಯೂಸ್ ಮಾಡಿ ಬೈ ಡೈಸರ್. ಓಕೆ ಎಸ್ ದಿ ಡಿಎಸ್ ಆರ್ಎನ್ಎ ಅಂದ್ರೆ ಡಬಲ್ ಸ್ಟ್ಯಾಂಡರ್ಡ್ ಆರ್ಎನ್ಎ. ಓಕೆ ಎಸ್ ದ ಡಬಲ್ ಸ್ಟ್ಯಾಂಡರ್ಡ್ ಆರ್ಎನ್ಎ ಆರ್ ಕ್ಲೀವ್ಡ್ into okay yes dsRNA are cleaved into 21 to 23 segments. 21 to 23 segments ಅಂದ್ರೆ smaller segments ಆಗಿ ಕ್ಲೀವ್ ಮಾಡಿರ್ತೀವಿ by using enzyme dicer. okay small interfering RNA ಇವಕ್ಕೆ ನಾವೇನು ಕರಿತೀವಿ ಅಂತಂದ್ರೆ small interfering RNA. okay is even short ಆಗಿ siRNA I ಅಂತ ಕರಿತೀವಿ. ಶಾರ್ಟ್ ಆಗಿ siRNA I ಅಂತ ಕರಿತೀವಿ. ಸ್ಮಾಲ್ ಇಂಟರ್ಫರಿಂಗ್ RNA interference. okay is ಇದು ಕಂಟಿನ್ಯೂಯೇಷನ್ ಆಗುತ್ತೆ. The dsRNA are cleaved into 21 to 23 segments by an enzyme dicer. Okay, ಸ್ವಲ್ಪ ಈ enzyme ಹೆಸರು ನೆನಪಿಟ್ಕೊಡ್ರಿ, DICER. okay is DICER. RNA interference ಒಳಗೆ RNA ನ ಫ್ರಾಗ್ಮೆಂಟ್ ಕಟ್ ಮಾಡಿ ಸೆಗ್ಮೆಂಟ್ಸ್ ಕಟ್ ಮಾಡಲಿಕ್ಕೆ ಯಾವ ಎಂಜೈಮ್ ಯೂಸ್ ಮಾಡ್ತೀವಿ? ಓಕೆ ಎಸ್ ಡೈಸರ್ ಅಂತ ಕರಿತೀವಿ. ಓಕೆ ಈ ಸ್ಮಾಲರ್ ಇಂಟರ್ಫೆರನ್ RNA ಆರ್ ಇನ್ಕಾರ್ಪೊರೇಟೆಡ್ ಇಂಟು RNA. ಓಕೆ ಈ SI ಸ್ಮಾಲರ್ ಇಂಟರ್ಫೆರನ್ RNA ಆರ್ incorporated into okay yes incorporated into RNA induced okay silencing complex ಅಂತ ಹೇಳ್ತೀವಿ. RNA induced silencing complex. ಓಕೆ ಎಸ್ ನೀವು ಬೇಕಿದ್ರೆ ಇವನ್ನ ಕ್ಯಾಪಿಟಲ್ ಬರೀಬಹುದು, ಯಾಕಂದ್ರೆ ಶಾರ್ಟ್ ಫಾರ್ಮ್ ಇದೆ. ಓಕೆ ಎಸ್ ಈಗ ನೋಡಿ ಇದ್ರ ಶಾರ್ಟ್ ಫಾರ್ಮ್ ಏನಂದ್ರೆ
RISC ಏನಿದು RISC RNA induced silencing complex small interfering RNA are incorporated into RNA induced what we call induced silencing complex RNA. Okay, then RISC ಇದು ಏನ್ ಮಾಡುತ್ತೆ ಅಂದ್ರೆ targets for degradation ಓಕೆ ಎಸ್ ಅದನ್ನ ಡಿಗ್ರೇಡ್ ಮಾಡಕ್ಕೆ ಟಾರ್ಗೆಟ್ ಮಾಡುತ್ತೆ ಯಾವಾಗ ಇದು ಟಾರ್ಗೆಟ್ ಮಾಡ್ತು ಡಿಗ್ರೇಡ್ ಮಾಡಕ್ಕೆ ಓಕೆ ದ ಕಾನ್ಸಿಕ್ವೆನ್ಸ್ ಇಸ್ ದಟ್ ದ ಪ್ಯಾರಾಸೈಟ್ ಕುಡ್ ನಾಟ್ ಸರ್ವೈವ್ ಇನ್ ಟ್ರಾನ್ಸ್ಜೆನಿಕ್ ಪ್ಲಾಂಟ್ ಓಕೆ ಎಸ್ ದಿ ಕಾನ್ಸಿಕ್ವೆನ್ಸ್ ಇಸ್ ದಟ್ the parasite could not andre nematode okay is could not survive in transgenic host ಓಕೆ ಎಸ್ ಇಷ್ಟು ನೀವೇನಪ್ಪಾ ಅಂತಂದ್ರೆ ಎಕ್ಸೋಜಿನಸ್ RNA ಇಂಟರ್ಫರೆನ್ಸ್ ಅಂತ ಹೇಳ್ತೀವಿ ಬಹಳ ಸಿಂಪಲ್ ಇದೆ ನಾನು ಹೇಳಿದೀನಿ ಎಂಡೋಜಿನಸ್ ಮೆಥಡ್ ಅನ್ನ ನೀವು ಪರ್ಫೆಕ್ಟ್ ಮಾಡ್ರಿ ಎಕ್ಸಾಮ್ ನಲ್ಲಿ ಕೇಳಿದ್ರೆ ಅದನ್ನೇ ಜಾಸ್ತಿ ಕೇಳ್ತಾರೆ ಇಲ್ಲಿ ನಿಮಗೆ ಕೇಳಿದ್ರೆ ವಾಟ್ ಈಸ್ ಎಂಡೋಜಿನಸ್ ಅಂತ 1 ಮಾರ್ಕ್ಸ್ ಕೇಳಬಹುದು ನೇಮ್ ಎಂಜೈಮ್ ಯೂಸ್ಡ್ ಇನ್ RNA what we call making segments ಅಂತ ಕೇಳಬಹುದು ಡೈಸರ್ ಇನ್ನ ನೆಕ್ಸ್ಟ್ what is RISC okay RNA induced silencing complex okay which silence the translation of parasite RNA okay ಈ ತರ ನಿಮಗೆ ಏನಪ್ಪಾ ಅಂದ್ರೆ ಇಲ್ಲಿ 1 ಮಾರ್ಕಿಂಗ್ ಕ್ವೆಶ್ಚನ್ ಬರಬಹುದು ಓಕೆ 5 ಮಾರ್ಕಿಂಗ್ ಕೇಳಿದಾಗ ಎಂಡೋಜಿನಸ್ ಮೆಥಡ್ RNA ನೇ ನೀವು ಹೇಳಬೇಕು ಓಕೆ ಪ್ರೊಡಕ್ಷನ್ ಆಫ್ ನಿಮ್ಯಾಟೋಡ್ ಪೆಸ್ಟ್ ರೆಸಿಸ್ಟೆಂಟ್ ಪ್ಲಾಂಟ್ ಹೇಳಿದೀವಿ ಇಲ್ಲಿ ಪ್ರೊಡಕ್ಷನ್ ಆಫ್ ನಿಮ್ಯಾಟೋಡ್ ಪೆಸ್ಟ್ ನಿಮ್ಯಾಟೋಡ್ ಯಾವ್ದಿಲ್ಲಿ ಮೆಲೋಡಿಗ್ನಿಯಾ ಇಕೋಗ್ನಿಷಿಯಾ ಇದು ಟೊಬ್ಯಾಕೋ ಪ್ಲಾಂಟ್ಸ್ ರೂಟ್ ಗೆ ಇನ್ಫೆಕ್ಟ್ ಮಾಡಿ ಏನು ಗ್ರೇಟ್ ರಿಡಕ್ಷನ್ ಇನ್ ಈಲ್ಡ್ ಪ್ರೊಡಕ್ಷನ್ ಈಲ್ಡ್ ಒಳಗೆ ಏನಾಗ್ತಾ ಇದೆ ಕಡಿಮೆ ಆಗ್ತಾ ಇದೆ ಆ ನಿಮ್ಯಾಟೋಡ್ ಹೆಸರು ಮೆಲೋಡಿಗ್ನಿಯಾ ಇಕೋಗ್ನಿಷಿಯಾ ಅಂತ ಕರಿತೀವಿ ಓಕೆ ಇದನ್ನ ನಾವು ಪ್ರಿವೆಂಟ್ ಮಾಡಕ್ ಏನ್ ಮಾಡಿದ್ವಿ ಅಂತಂದ್ರೆ RNA ಇಂಟರ್ಫರೆನ್ಸ್ ಅನ್ನೋ ಮೆಥಡ್ ಅನ್ನು ಡೆವಲಪ್ ಮಾಡಿದ್ವಿ RNA ಇಂಟರ್ಫರೆನ್ಸ್ ಅಂತಂದ್ರೆ ದಿ silencing of specific mRNA of parasite by producing dsRNA molecule that binds to mRNA of parasite prevents translation of parasite or nematode mRNA in host plant body. Okay, ಅವಾಗ ಎರಡು ಮೆಥಡ್ ನ ಹೇಳ್ತೀವಿ ಒಂದು ಎಂಡೋಜಿನಸ್ ಮೆಥಡ್ ಇನ್ನೊಂದು ಎಕ್ಸೋಜಿನಸ್ ಮೆಥಡ್ ಎಂಡೋಜಿನಸ್ ಒಳಗೆ ಆ ನಿಮ್ಯಾಟೋಡ್ ಸ್ಪೆಸಿಫಿಕ್ ಜೀನ್ಸ್ ಅನ್ನೇ ಹೋಸ್ಟ್ ಪ್ಲಾಂಟ್ ಅಂದ್ರೆ ಯಾವ್ದಿಲ್ಲಿ ಟೊಬ್ಯಾಕೋ ಪ್ಲಾಂಟ್ ಒಳಗೆ ಈ ಜೆನೆಟಿಕ್ ಇಂಜಿನಿಯರಿಂಗ್ ಟೆಕ್ನಿಕ್ಸ್ ಇಂದ ಇಂಟ್ರೊಡ್ಯೂಸ್ ಮಾಡ್ತೀವಿ ಅಲ್ಲಿ ಯೂಸ್ ಮಾಡುವಂತ ವೆಕ್ಟರ್ ಯಾವುದು ಎಗ್ರೋಬ್ಯಾಕ್ಟೀರಿಯಾ ಓಕೆ ಯಾವಾಗ ಆ ಜೀನ್ ಇಂಟ್ರೊಡ್ಯೂಸ್ ಮಾಡ್ತೀರಾ ಅವಾಗ ಹೋಸ್ಟ್ ಪ್ಲಾಂಟ್ ಒಳಗೆ ಏನು ಆಗುತ್ತೆ ಎರಡು ಸೆನ್ಸ್ ಮತ್ತೆ ಎಂಟಿಸೆನ್ಸ್ ಸ್ಟ್ರಾಂಡ್ ಎರಡು ಎಕ್ಸ್ಪ್ರೆಸ್ ಆಗುತ್ತೆ ಎರಡು mRNA ಬರುತ್ತೆ ಓಕೆ ಈಗ ಸೆನ್ಸ್ ಮತ್ತೆ ಎಂಟಿಸೆನ್ಸ್ RNAಗಳು ಏನಾಗಿರುತ್ತೆ ಅಂದ್ರೆ ಕಾಂಪ್ಲಿಮೆಂಟರಿ ಇರೋದಕ್ಕೆ ಅವೆರಡು ಬೈಂಡ್ ಆಗಿ dsRNA ಡಬಲ್ ಸ್ಟ್ರಾಂಡ್ RNA ಇರುತ್ತೆ ಈ ಡಬಲ್ ಸ್ಟ್ರಾಂಡ್ RNA ಏನ್ ಮಾಡುತ್ತೆ ಅಂದ್ರೆ ಇನಿಷಿಯೇಟ್ RNA ಇಂಟರ್ಫರೆನ್ಸ್ ಯಾವಾಗ ನಿಮ್ಯಾಟೋಡ್ RNA mRNA ಪ್ರೊಡ್ಯೂಸ್ ಆಗಿರುತ್ತೆ ಅದು ಸಿಂಗಲ್ ಸ್ಟ್ರಾಂಡೆಡ್ ಅದಕ್ಕೆ ಎರಡೂ ಸೈಡ್ ಕಾಂಪ್ಲಿಮೆಂಟರಿ ಇರುವಂತ ಏನಪ್ಪಾ ಅಂದ್ರೆ dsRNA ಇದು ಹೋಗಿ ಆ mRNA ನ ಬೈಂಡ್ ಮಾಡುತ್ತೆ ಅವಾಗ ಪ್ಲಾಂಟ್ ಟೊಬ್ಯಾಕೋ ಪ್ಲಾಂಟ್ ಒಳಗೆ ನಿಮ್ಯಾಟೋಡ್ ಬೇಕಾಗಿರೋ ಪ್ರೋಟೀನ್ಸ್ ಪ್ರೊಡಕ್ಷನ್ ಪ್ರಿವೆಂಟ್ ಆಗುತ್ತೆ ಟ್ರಾನ್ಸ್ಲೇಷನ್ ಅಂದ್ರೆ mRNA ಟು ಪ್ರೋಟೀನ್ ಅದು ಪ್ರಿವೆಂಟ್ ಆಗುತ್ತೆ ಯಾವಾಗ ಪ್ರೋಟೀನ್ ಸ್ಟಾಪ್ ಆಯ್ತು ಅವಾಗ ನಿಮ್ಯಾಟೋಡ್ ಗೆ ಬೇಕಾಗಿರೋ ಪ್ರೋಟೀನ್ಸ್ ಅಲ್ಲಿ ಹೋಸ್ಟ್ ಬಾಡಿ ಒಳಗೆ ಪ್ರೊಡ್ಯೂಸ್ ಆಗಿಲ್ಲ ಅಂದ್ರೆ ನಿಮ್ಯಾಟೋಡ್ ಸರ್ವೈವ್ ಆಗೋದು ಕಷ್ಟ ಆಗುತ್ತೆ ಅದಕ್ಕೆ ಈ ಟ್ರಾನ್ಸ್ಜೆನಿಕ್ ಟೊಬ್ಯಾಕೋ ಪ್ಲಾಂಟ್ ಏನಾಯ್ತು ಇವತ್ತು ನಿಮ್ಯಾಟೋಡ್ ರೆಸಿಸ್ಟೆಂಟ್ ಪ್ಲಾಂಟ್ ಇದು ಎಂಡೋಜಿನಸ್ ಮೆಥಡ್ ಇನ್ನು ಎಕ್ಸೋಜಿನಸ್ ಒಳಗೆ ಡಬಲ್ ಸ್ಟ್ರಾಂಡೆಡ್ RNA ನ ಡೈರೆಕ್ಟ್ ಆಗಿ ನಾವೇನ್ ಮಾಡ್ತೀವಿ ಅಂದ್ರೆ
ಔಟ್ಸೈಡ್ ಹೊರಗಡೆಯಿಂದ ಇಂಜೆಕ್ಟ್ ಮಾಡ್ತೀವಿ, ಅದಕ್ಕೆ ಇದನ್ನ ಎಕ್ಸೋಜೀನಸ್ ಅಂತ ಕರೀತೀವಿ. ಓಕೆ, DsRNA ಇಂಜೆಕ್ಟೆಡ್ ಇನ್ ಟು ದ ಹೋಸ್ಟ್ ಪ್ಲಾಂಟ್ ಫ್ರಮ್ ಔಟ್ಸೈಡ್, ಕ್ಲಿಯರ್ ಆಗಿದೆ ಇಲ್ಲಿ, ಫ್ರಮ್ ಔಟ್ಸೈಡ್ ಹೊರಗಡೆಯಿಂದ ಇಂಜೆಕ್ಟ್ ಮಾಡ್ತೀವಿ, ಹೆನ್ಸ್ ಇಟ್ ಇಸ್ ಕಾಲ್ಡ್ ಎಕ್ಸೋಜೀನಸ್. ಹಾಗಾದ್ರೆ ಇವ್ನು ಎಲ್ಲಿ ತಗೊಂಡ್ ಬಂದ್ವಿ, ದ DsRNA ಆರ್ ಕ್ಲೀವ್ಡ್, ಫಸ್ಟ್ DsRNA ಇರುತ್ತೆ, ದಟ್ ಇಸ್ ಟು ಬಿ ಕ್ಲೀವ್ಡ್ into 21 to 23 segments, that is called smaller fragments by using enzyme dicer. Okay, ಈ smaller interfering RNA ಏನ್ ಮಾಡ್ತೀವಿ ಅಂತಂದ್ರೆ small interfering RNA ನ incorporated into RNA ಅಂದ್ರೆ ಹೋಸ್ಟ್ ಬಾಡಿ ಒಳಗೆ ಇಂಟ್ರೊಡ್ಯೂಸ್ ಮಾಡ್ತೀವಿ. ಓಕೆ, ಇಂಡ್ಯೂಸ್ಡ್ ಸೈಲೆನ್ಸಿಂಗ್ ಕಾಂಪ್ಲೆಕ್ಸ್ ಅಲ್ಲಿ ರೆಡಿ ಆಗುತ್ತೆ RISC. ಈ RISC ಏನ್ ಮಾಡುತ್ತೆ ಅಂದ್ರೆ ಟಾರ್ಗೆಟ್ಸ್ ಫಾರ್ ಡಿಗ್ರೇಡೇಷನ್. ಓಕೆ, ನೆಕ್ಸ್ಟ್ ಕಾನ್ಸಿಕ್ವೆನ್ಸ್ ಏನಪ್ಪಾ ಅಂದ್ರೆ ಇಲ್ಲಿ ಪ್ಯಾರಾಸೈಟ್ ಅಂದ್ರೆ ನಿಮ್ಯಾಟೋಡ್ could not survive in transgenic host plant, tobacco plant. Okay, yes, ಇವತ್ತು ಏನಾಯ್ತು ಅಂದ್ರೆ ಪ್ರೊಡಕ್ಷನ್ ಆಫ್ ನಿಮ್ಯಾಟೋಡ್ ಪೆಸ್ಟ್ ರೆಸಿಸ್ಟೆಂಟ್ ಪ್ಲಾಂಟ್. ಓಕೆ, 5 ಮಾರ್ಕ್ಸ್ ನಾನು ಹೇಳಿದ್ನ ಡೆಫಿನೇಷನ್ ವಿತ್ ಎಕ್ಸಾಂಪಲ್ಸ್ ಅನ್ನು ಕರೆಕ್ಟ್ ಆಗಿ ನೆನ್ಪಿಟ್ಕೊಂಡು ಬರೀಬೇಕು. ಅದೇ ಹೇಳಿದ್ರೆ ಕನ್ಫ್ಯೂಷನ್ ಬೇಡ ಇಲ್ಲಿ. ಇನ್ಸೆಕ್ಟ್ ಪೆಸ್ಟ್ ರೆಸಿಸ್ಟೆಂಟ್ ಪ್ಲಾಂಟ್ ಅಂದ್ರೆ BT ಕಾಟನ್, ನಿಮ್ಯಾಟೋಡ್ ರೆಸಿಸ್ಟೆಂಟ್ ಪ್ಲಾಂಟ್ ಅಂತಂದ್ರೆ ಟೊಬ್ಯಾಕೋ ಪ್ಲಾಂಟ್, ಅಥವಾ ಡೈರೆಕ್ಟ್ ಆಗಿ ಮೆಲೋಡಿಗ್ನಿಯಾ ಇಕೋಗ್ನೇಷಿಯಾ MELOIDEGYNE ಮೆಲೋಡಿಗ್ನೆ ಇಕೋಗ್ನೇಷಿಯಾ INCOGNITIE ಇಷ್ಟು ನಿಮ್ಗೆ ಕೇಳಬಹುದು. ಓಕೆ, ಎಸ್, ಇನ್ನ ನೆಕ್ಸ್ಟ್ ಕ್ಲಾಸ್. ಓಕೆ, ಎಸ್, ವಿ ಆರ್ ಮೂವಿಂಗ್ ಟು ಅಪ್ಲಿಕೇಶನ್ಸ್ ಆಫ್ ಬಯೋಟೆಕ್ನಾಲಜಿ ಇನ್ ಮೆಡಿಸಿನ್ ಫೀಲ್ಡ್ ಅಲ್ಲಿ ಡಿಸ್ಕಷನ್ ಮಾಡೋಣ. ಓಕೆ, ಥ್ಯಾಂಕ್ ಯು.